ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಹುಡುಗರೆಲ್ಲ ಸೇರ್ಕೊಂಡಿದ್ವಿ, ಹಿಂಗೆ ಒಂದು ನೈಟು ಕ್ಯಾಂಪಿಂಗ್ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಚಿಕ್ಕನಾಯಕನಹಳ್ಳಿ ಹತ್ರ ಮದಲಿಂಗನ ಕಣಿವೆ ಅಂತ ಒಂದು ಪ್ಲೇಸ್ ಐತೆ, ಅಲ್ಲಿ ಹೋಗ್ತಾ ಇರೋದು. ರೆಡಿನೇನಪ್ಪ? ಕ್ಯಾಂಪಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಡಿಕ್ಕಿ ಒಳಗೆ ಇಟ್ಕೊತಿದ್ದಾರೆ. ಚಾಪೆ ಬೆಡ್ಶೀಟ್ ಎಲ್ಲ. ಇವನಿಗೆ ಸೊಳ್ಳೆ ಬತ್ತಿ ಇಟ್ಕೊಳಕ್ಕೆ ಕೊಟ್ಟರೆ ಅವ್ನು ಇಲ್ಲೇ ಮುರಿದಾಕಿದ್ದಾನೆ ಅದನ್ನು. ಇವ್ರು ಒಳಗಡೆ ಹೋದ್ರೆ ಬರಲೇ ಇಲ್ಲ ಇವರು. ಟೈಮು 12:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಅರೌಂಡ್ ಒಂದು 40 ಕಿಲೋಮೀಟರ್ಸ್ ಇದೆ ನಮಗೆ ಇಲ್ಲಿಂದನ. ಇವನ್ ಗಾಡಿ ಇಷ್ಟು ದಿನ ಚೆನ್ನಾಗಿತ್ತು, ಇವತ್ತು ಪ್ರಾಬ್ಲಮ್ ಆಗೈತಿ ಇವನ್ ಗಾಡಿ. ಎಲ್ಲರೂ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಪ್ರಾಬ್ಲಮ್ ಇವಂದು. ಇದೇ ಪ್ರಾಬ್ಲಮ್. ಇಲ್ಲಿ ಕೀನೇ ಆನ್ ಮಾಡಿಲ್ಲ, ಸಾರಿ. ಕೀ ಆನ್ ಆಗ್ತಾ ಇದೆ. ಎಲ್ಲಿ ಸ್ಟಾರ್ಟ್ ಆಗಿಲ್ಲ. ಆಗುತ್ತೆ ಈಗ. ಓಕೆ, ಆಯ್ತು 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 ಗಾಡಿ ಏನ್ ಗೊತ್ತಾ? ಆಯ್ತು, ಗೊತ್ತು ಓಕೆ. ಮಚ್ಚ ಹೊರಡೋಣ ಬಾರಪ್ಪ. ಹಂಗೆ ಅಡಿಕೆ ಹಾಕೋ ಮಚ್ಚ, ಇದು ಮೆತ್ತಗಾಗುತ್ತೆ. ಬರ್ರಪ್ಪ. ನಾವು ತುರುವೇಕೆರೆಯಿಂದ ಹೋಗ್ತಾ ಇರೋದು. ನಾವು ತುರುವೇಕೆರೆಯಿಂದ ಚಿಕ್ಕನಾಯಕನಹಳ್ಳಿ. ಅದು ಆ್ಯಕ್ಚುಲಿ ಮಾರ್ನಿಂಗ್ ವ್ಯೂ ಪಾಯಿಂಟ್ ಇರೋಂಥ ಸ್ಪಾಟು. ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರೋ ಥರ ಸಿಚುವೇಶನ್ ಏನಿಲ್ಲ. ಮತ್ತೆ ಆಫ್ ಆಯ್ತು ಇವ್ರದ್ದು. ಆನ್ ಮಾಡಿ ಒಂದೇ ಸೆಕೆಂಡ್ ಅದು. ಒಂದೇ ಕಿಕ್ಕು. ಅದು ಏನ್ ಗೊತ್ತಾ, ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ. ಸ್ಟಾರ್ಟಿಂಗ್ ಕೀ ಆನ್ ಮಾಡಿರಲ್ಲ ಅಷ್ಟೇ ನೀನು. ಇದೆಯಲ್ಲ, ಸರಿ ನಡಿಯಪ್ಪ. ಈಗ ನುಗ್ಗು ಅಂದ್ರೆ ಹುಡುಗರು ಫುಲ್ ಜೋಶಲ್ಲಿ ಅವ್ರೆ. ತುರುವೇಕೆರೆಯಲ್ಲಿ ಇವಾಗ ನೋಡೋದಾಗ ನಾಯಿಗಳನ್ನೆಲ್ಲ ಕೆಡಿಕೊಂಡು ನಾಯಿಗಳು ಓಡಿಸ್ಕೊಂಡ್ ಬರೋದು. ಬಿಸ್ನೆಸ್ ಇವ್ರೆ ನಾಯಿಗಳು ಓಡಿಸ್ಕೊಂಡು ಹೋಯ್ತವ್ರೆ. ಇವಾಗ ಇಲ್ಲಿ ಗಾಡಿ ಫ್ಯೂಯಲ್ ಆಫ್ ಮಾಡಿಸ್ಕೊಂಡು ಹೊರಡಬೇಕು. ಆಗುತ್ತಲ್ರಪ್ಪ. ಇವನು ಎಲ್ಲೋದ್ನ ಅವನು? $24 hours ಇದು ಬೆಳಿ ಬಂಕ್. ಇದು ಜಮಾನಿಂದ 24 hours ಇದು. ಹೌದು. ಐತೆ ಅಮೌಂಟ್ 100. ಯಾವ್ದೋ ಗಾಡಿಗೆ ಮುಂದ್ಗಡೆ ಕೊಟ್ಬಿಟ್ಟವ್ರೆ, ಅರ್ಧ ಆಚೆಗೆ ಬರ್ತದೆ. ನಿಧಾನಕ್ಕೆ ಯಾಕಣ ಇರಲಿ. ಇವನು ಸಾವುಕಾರ ಮಂದಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂತ ಪೆಟ್ರೋಲ್. ಇವನು ಹೌದು, ಗಾಡಿ ಹೋಗ್ಬೇಕಲ್ಲ ಹೊರಗಡೆ. ಲಾಂಗ್ 30 ಕಿಲೋಮೀಟರ್ ನಿನಗೆ ಲಾಂಗ್ ಹೇಳಪ್ಪ. ಕರೆಕ್ಟಾಗಿ 300 ರೂಪಾಯಿಗೆ ಐತ್ಕೊಳ್ಳಿ ಹೋಗಿ. ನಾನು ಅಷ್ಟೇ ಹೇಳಿದ್ದು. ಆಗಲ್ಲ, ಅದು ಲಾಂಗ್ ಹೋಗೋದಲ್ಲ. 200 ರೂಪಾಯಿ ಬಂದೈತೆ. ಫುಲ್ ಆಗಿದೆ. ಆಕ್ಚುಲಿ ನಮ್ದು 320 ರೂಪಾಯಿ ಫುಲ್ ಇತ್ತು. ಮುಂಚೆ ಎಷ್ಟು ಅಮೌಂಟ್ ಕೊಡ್ಬೇಕು? ಇವಾಗ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಹೊರಡ್ತಾ ಇದೀವಿ. ಮಧ್ಯದಲ್ಲಿ ಒಂದು ಟೀ ಬ್ರೇಕ್ ತಗೊಂಡು ಚಿಕ್ಕನಾಯಕನಹಳ್ಳಿ ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇನೆ. ರೈಟ್ರಪ್ಪ, ರೈಟ್ ಬಾಣಸನ ರೋಡು. ಆಕ್ಚುಲಿ ಬ್ಯಾಂಡ್ ಫುಲ್ ಟೈ 24 hours ಐತಲ್ಲ. ಅದು ಐವಲ್ಲ, ಅದೇನ 120 ಅಂದರೆ 100, 120. ಹುಡುಗ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟು ಒಂದು ಲೆಕ್ಕ ಹಾಕಂತ ಪೆಟ್ರೋಲ್ ಎಷ್ಟು ಹಾಕ್ಸವನೆ. ಏನು ಅದನ್ನ ಎಕ್ಸ್ಪಲ್ಸ್ ಅನ್ಕೊಂಬಿಟ್ಟು ನಂಗೆ ತಂದಿಲ್ಲ ಅಂತನ. 130 ಕಿಲೋಮೀಟರ್ ಹೊಡಿಬೋದು ಈಗ. ಸರಿ, ಮತ್ತೆ ಆಗೋದಲ್ಲ 130 ಕಿಲೋಮೀಟರ್ ಆರಾಮಾಗಿ ಹೊಂಟು ಅದು ಬೆಂಗಳೂರಿಗೆ. ಫುಲ್ ಎಂಜಾಯ್ ಮಾಡ್ತವ್ರೆ ಹುಡುಗರು. ಕಾಲು ಎತ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತವ್ರೆ.
ಹೋಗು ಅಂದ್ರೆ ಹೊಂಟೋಗ್ಬಿಡ್ತಾನೆ ಸ್ಪೀಡಾಗಿ. ನಿಧಾನಕ್ಕೆ ಬಂದ್ರೆ ಹಿಂದೆ ಬರೋದೇ ಇಲ್ಲ, ಎಲ್ಲಿ ಹೋಗೋಣ ಅನ್ನೋದೇ ಗೊತ್ತಾಗಲ್ಲ, ಆ ರೇಂಜಿಗೆ ಬರ್ತಾನೆ. ಏನೋ ಮಾಡಕ್ಕಾಗಲ್ಲ. ಎಲ್ಲ ಇವ್ರದೇ. ಟೈಮ್ 1 ಆಗಿದೆ. ಇವಾಗ KB ಕ್ರಾಸ್ ರೀಚ್ ಆಗಿದ್ದೀವಿ. ಇನ್ನೂ 20 ಕಿಲೋಮೀಟರ್ಸು. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಬಂದು ರೆಸ್ಟ್ರಿಕ್ಟೆಡ್ ಏರಿಯಾ. ಅದು ನೈಟ್ ಟೈಮಲ್ಲಿ ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಕ್ಯಾಂಪಿಂಗ್ ಮಾಡ್ಬೇಕಂತ ಹೋಗ್ತಾ ಇದೀವಿ. ಪೊಲೀಸ್ ಏನಾದ್ರು ಹಿಡ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡ್ಬೋ ಏನಾಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಸ್ಪಿಟಲ್ ನೋಡ ಕುದುರೆ ತಗೊಂಡೋಗೋಣ. ಕುದುರೆ ಹತ್ಕೊಂಡು ಹೋಗ್ಬಿಡದ. ಟೈಮು 1:30 ಆಗಿದೆ. ಚಿಕ್ಕನಾಗ್ನಲ್ಲಿ ರೀಚ್ ಆಗಿದ್ದೀವಿ ಇವಾಗ. ಇಲ್ಲೇ ಸರ್ಕಲಿಂದ ಸ್ಟ್ರೈಟ್ ಹೋಗ್ಬೇಕು ನಾವು. ಸ್ಟ್ರೈಟ್ ಬಿಳಿಯರ್ ಬರೀ 240 ಅಷ್ಟೇ ಕಣ. ನಾನು ಹಿಂಗೆ ಗೊತ್ತಿರೋದೆಲ್ಲ ತೆಗಿಬಿಡ. ಹುಡುಗರು ಬಂದಿಲ್ಲ. ತೆಗಿಬಿಡ. ಬರೋ ಸ್ಪೀಡಲ್ಲೇ ಗೊತ್ತಾಗ್ತಿದೆ ಅವನೇ ಅಂತ. ಇವನು ಚಳಿ ಆಯ್ತಿದೆ ಅಂತ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡ್ಬಿಟ್ಟವನೇ ಅವನು. ಮುಂದೆ ಸರ್ಕಲಿಂದ ಸ್ಟ್ರೈಟ್ ಬರಬೇಕು. ಬೋರ್ಡ್ ಹಾಕಿದ್ದಾರೆ ಮದಲಿಂಗನ ಕಡಿಮೆ ಹೊಡಿ ಕ್ರಾಸ್ ಅಂತ. 10 ಕಿಲೋಮೀಟರ್ ಇದೆ. ರೈಟ್ ಎತ್ಕೊಂಡ್ರೆ ನಾವು ಮದಲಿಂಗನ ಕಡೆ ಹೋಗ್ತೀವಿ. ಇಲ್ಲಿಂದ ಇನ್ನೊಂದು 6-7 ಕಿಲೋಮೀಟರ್ಸ್ ಇದೆ. ಆಕ್ಚುಲಿ ನಮಗೆ ಇಲ್ಲಿಂದ ಫಾರೆಸ್ಟ್ ರೇಂಜಸ್ ಸ್ಟಾರ್ಟ್ ಆಗುತ್ತೆ. ವೈಲ್ಡ್ ಅನಿಮಲ್ಸ್ ಎಲ್ಲ ಇದೆ, ಇಲ್ಲೆಲ್ಲ ಸ್ಪಾಟ್ ಆಗಿದೆ, ತುಂಬಾ ಜನ ನೋಡಿದ್ದಾರೆ. ಆದ್ರೂ ಒಂದು ಬಂಡಧೈರ್ಯ ಮಾಡಿ ಬಂದಿದ್ದೀವಿ. ಇಲ್ಲಿಂದ ನಮಗೆ ಸ್ವಲ್ಪ ಘಾಟ್ ಸೆಕ್ಷನ್ ರೂಟು. ಆಗ್ಲೋಡಿ ಕ್ರಾಸ್ವರೆಗೂ ಈಗೇನೆ ರೋಡಿನ ಫುಲ್ಲು ಫಾರೆಸ್ಟ್ ಇದೆ ಎಲ್ಲನ. ಯಾವ ಥರ ಕಾಣ್ತಾ ಇದೆಯಾ ಗೊತ್ತಿಲ್ಲ ವಿಡಿಯೋದಲ್ಲಿ. ಫುಲ್ಲೊಂದು ಏರ್ ಪಿನ್ ಕರ್ವ್ ಇದೆ ನೋಡಿ, ಅಲ್ಲೇನೆ ವ್ಯೂ ಪಾಯಿಂಟ್ ಇರೋದು, ಇಲ್ಲೇ ಮುಂದೆ. ಇಲ್ಲೇ ಮುಂದೆ ಹಾರ ನೋಡಿ ಅವನಿಗೆ. ವ್ಯೂ ಪಾಯಿಂಟ್ಗೆ ಹೋಗೋದು ಇಲ್ಲೇನೆ ಇರೋದು. ಮಾರ್ನಿಂಗ್ ಟೈಮ್ ಬಂದರೆ ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕಾಗುತ್ತೆ. ಇಲ್ಲಿ ಜಾಗನೇ ಕಂಡಿಲ್ಲ. ರೋಡ್ ಇದೆ, ಇದು ನೆಕ್ಸ್ಟ್ ಊರ್ವರೆಗೂ ಇದೆ. ಬಟ್ ಇದು ವ್ಯೂ ಪಾಯಿಂಟ್ಗೆ ಇಲ್ಲೇ ಹೋಗ್ಬೇಕು. ಈ ಏರ್ ಪಿನ್ ಕರ್ವ್ ಆದ್ಮೇಲೆ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಹೋಗ್ಬೇಕಾಗುತ್ತೆ. ಅಲ್ಲ ಗುಡಿಸ್ಲು ತರ ಹಾಕಿದಾರಲ್ಲ ಅಲ್ಲಿ ಯಾರ ಇರ್ತಾರ. ಫುಲ್ಲು ಇದೇ ಫಾರೆಸ್ಟ್ ಒಳಗಡೆ ಹೋಗ್ಬೇಕು. ಫುಲ್ಲು ಫಾರೆಸ್ಟು, ಫುಲ್ಲು ಟಾಪ್ವರೆಗೂ ಹೀಗೇನೆ ಇದೆ. ಇಲ್ಲಿಂದ ಹಿಂಗೆ ಹೋಗ್ಬೇಕು. 4 ಜನ ಬಂದಿದ್ದೀವಿ, ಏನಾಗುತ್ತೆ ನೋಡಬೇಕು. ಯಾವುದು ಹಿಂಗೆ ಇಲ್ಲೇ ಒಳಗೆ ಟ್ರೆಕ್ಕಿಂಗ್ ಇಲ್ಲಿಂದಾನೆ ಸ್ಟಾರ್ಟು. ಬೆಳಿಗ್ಗೆ ಎಲ್ಲ ಇವಾಗ ಏನು ಮಾಡೋಣ ಗೊತ್ತಾ, ಗಾಡಿ ಇಳಿಸ್ತೀರಾ ಇಲ್ಲಿ, ಕಾನ್ಫಿಡೆನ್ಸ್ ಐತಾ, ಆರಾಮಾಗಿ ಇಳಿಸ್ಬೋದು. ತಳ್ಳೀರಾಯ್ತು ಆ ಕಡೆಯಿಂದನೇ ಬೆಳಿಗ್ಗೆ ಎತ್ತಿಸ್ಬೇಕು. ಇಲ್ಲಿ ಹೋದ್ರೆ ಅಲ್ಲಿ ಹೋಗ್ಬೋದಾ? ಹ್ಞೂ
ಗಾಡಿ ಬೇಡ, ಗಾಡಿ ಕೆಳಗೆ ಇಳಿಸ್ಬಿಟ್ಟಿಲ್ಲ, ಎಲ್ಲರೂ ಗಾಡಿ ಸೈಡ್ಗೆ ಹಾಕೋಣ, ರೋಡಲ್ಲಿ ಬಿಡೋದು ಬೇಡ ಅಂತ. ಅಲ್ಲಿ ಹಾಕ್ರಿ, ಇಲ್ಲಿ ಗಾಡಿ ಹತ್ತಲ್ವನ, ಇದು ಆರಾಮಾಗಿ ಹತ್ತದೆ ಕಣ. ಇದು ರೋಡ್ ಹೇಗಿದೆ ನೋಡು, ನಾವು ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಹತ್ತುತ್ತೀವಿ ನೋಡು, ಇಲ್ಲಿ ಬಾರ ಇಲ್ಲ. ಗಾಡಿ ಹತ್ತ ಡೌಟು. ಓ 4 ಜನ ಇದೀವಿ, ತಳ್ಳಿದ್ರೆ ಗಾಡಿ ಬರಲ್ವಾ? ಗಾಡಿ ಇಳಿಸ್ಬೋದು, ತೊಂದರೆ ಇಲ್ಲ. ಗಾಡಿನ ಕೆಳಗಡೆ ಇಳಿಸ್ಬೇಕು. ನಿಧಾನ ಕಣ, ಮ್ಯಾನ್ ಪವರ್ ಏನಾರು ಬೇಕೇನಾ? ನಿಧಾನಕ್ಕೆ ಹೋಗು. ಆ್ಯಕ್ಚುಲಿ ನಾವೆಲ್ಲ ಮಾಡ್ತೇವೆ ಇಲ್ಲಿಗಲ್, ಇದು ಯಾರು ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಪೊಲೀಸರು ಯಾರು ಬಂದರು ಅಂದರೆ ಸುಮ್ಮನೆ ದೊಡ್ಡ ಇಶ್ಯೂ ಆಗೋಗುತ್ತೆ ಇದು. ಅಲ್ಲಿ ಕೆಳಗಡೆ ಇಳಿಸಿದ್ರೆ ರೋಡಿಗೆ ಕಾಣಲ್ಲ. ಆ್ಯಕ್ಚುಲಿ ಚೆಕ್ ಪೋಸ್ಟ್ ಇದೆ, ಆ ಸೈಡ್ ಇದೆ, ಅದು ಒಳಗಡೆ ಇದೆ ಚೆಕ್ ಪೋಸ್ಟು. ಎಲ್ಲಿ? ಇಲ್ಲಿ ಇನ್ನೊಂದು ರೈಟ್ ಸೈಡು, ನಾವೀಗ ಅಲ್ಲಿಗೆ ಹೋಗೋದು, ಇಲ್ಲಿ ಹೋಗೋದು. ಅಲ್ಲಿ ರೈಟ್ ಸೈಡಲ್ಲಿ ಒಂದು ಒಳಗಡೆ ರೋಡ್ ಇದೆ, ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ತಗೋ ಇದು ನಿಧಾನ. ಬರ್ರಂತ ಅಲ್ಲೇ ಹಾಕ್ಬಿಡಿ. ಡಿಕ್ಕಿಲಿರೋದೆಲ್ಲ ತಕೊಂಬಿಡವ. ಬರೀ ಬಿಯರ್ ಬಾಟಲ್ಸ್ ಕೂಡ ಇದಾವೆ ಇಲ್ಲಿ. ಎಲ್ಲ ಇಲ್ಲಿಗೆ ಕೂತ್ಕೊಂತೇನೇನಪ್ಪ. ನಿಮ್ಮ ಗಾಡಿ ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಇಟ್ಕೊಳ್ರಪ್ಪ, ಏನೇನೈತೆ ಸ್ನ್ಯಾಕ್ಸ್ ಫಿಕ್ಸ್ ಎಲ್ಲ ತಗೊಂಡ್ ಬಂದಿದ್ದೀವಿ ಟೈಮ್ ಪಾಸ್ಗೆ. ತರ ಒಳ್ಳೆ ಅಡ್ವೆಂಚರ್ ನೋಡಿ ಯಾವ ತರ ಇದೆ ಪ್ಲೇಸ್. ಫುಲ್ ಟಾಪ್ವರೆಗೂ ಹಿಂಗೆ ಹೋಗ್ಬೇಕು. ನೀರು ಅದೇನು ಸೋಡಾನ ಇಲ್ಲ, ನೀರು ತರ ತರ ಇಡನ್ ಜಮ್ ಇದ್ದಂಗೆ ಅಷ್ಟೇ, ಜಾಸ್ತಿ ಇಲ್ಲ. ಏನು ಅರೌಂಡ್ ಒಂದು 10 to 15 ಮಿನಿಟ್ಸ್ ಅಲ್ಲಿ ಟ್ರೆಕ್ಕಿಂಗ್ ಮುಗಿಯುತ್ತೆ. 15 ಗಾಡಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಓಡ್ತಾ ಇದೀವಿ. ನಡೀರಪ್ಪ, ಇಲ್ಲಿಂದ ಸ್ಟ್ರೈಟ್ ರೋಡ್ ಹೆಂಗ್ ಕಾಣತ್ತ ಹಂಗೆ ನಡೀರ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಮಿಡ್ನೈಟ್ 1:30 ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ. ಅದು ಫಾರೆಸ್ಟ್ ಒಳಗಡೆ ರೆಸ್ಟ್ರಿಕ್ಟೆಡ್ ಏರಿಯಾ ಇದು. ಬರ್ತಾ ಇರ್ತೀವಿ, ಬಟ್ ಮಾರ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ ಮಗ. ನೈಟ್ ಟೈಮಲ್ಲಿ ಐ ಥಿಂಕ್ ಯಾರು ಈ ರೇಂಜಿಗೆಲ್ಲ ಸಾಹಸ ಮಾಡಿರಲ್ಲ. ಅವಾಗ ಮಾರ್ನಿಂಗ್ ಆಲ್ರೆಡಿ 5 ಆಗಿತ್ತು ಅವಾಗ ಬಂದಾಗ. ಲೆಫ್ಟು ಯಾವ್ದು ಮೇಲೆ ಹೋಗುತ್ತೆ ಆ ರೋಡಲ್ಲಿ ನಡಿ ಸುಮ್ಮನೆ. ನೋಡು, ಟಾರ್ಚ್ ಆನ್ ಮಾಡ್ಕೊಂಡು ನಡೀರಿ. ಆಲ್ಮೋಸ್ಟ್ ಹಿಂಗೆ ಐತೆ ನಡೀರಪ್ಪ. ಅಲ್ಲಿ ಗೆಸ್ಟ್ ಹೌಸ್ ಐತೆ ಮೇಲ್ಗಡೆ ಮಚ್ಚ. ಇವನು ಸ್ವಲ್ಪ ಸಣ್ಣಗೋನೆ, ಅದಕ್ಕೆ ಬೇಗ ಸುಸ್ತಾಯ್ತಾನೆ ಇವನು ಮಚ್ಚ. ಸ್ವಲ್ಪ ಸಣ್ಣಗೋನಲ್ಲ, ಅದಕ್ಕೆ ಸುಸ್ತಾಯ್ತಾನೆ. ಅಲ್ಲಿ ಇರೋ ಅಂತವನು ಅಲ್ಲ, ಎಲ್ಲರೂ ಒಂದೊಂದು ಮರದ ಬಡ್ಡೆಯಲ್ಲಿ ಮಲ್ಕೊಂಡಿರ್ರಿ. ನಡಿ ಬರ್ತಾ ಇದಾರೆ ನಮ್ಮ ಹುಡುಗ. ಲೈಟ್ ಅಲ್ಲ, ಮೇಲ್ ನೆಟ್ವರ್ಕ್ ಸಿಗುತ್ತಲ್ವಾ? ಸಿಗುತ್ತೆ. ನೆಟ್ವರ್ಕ್ ಇಲ್ಲ ಮೇಲೆ, ನೆಟ್ವರ್ಕ್ ಮೇಲೆ ಜಿಯೋ ಇಲ್ಲ, ಏರ್ಟೆಲ್ ಗೊತ್ತಿಲ್ಲ. ಸುಸ್ತಾದ ಹುಡುಗ. ಬಾ ಮಚ್ಚ, ಬಂದಿದ್ದೀವಿ. ಸುಸ್ತಾಗ್ಬಿಟ್ಟು ನೀರು ಕುಡ್ದ ಆಲ್ರೆಡಿ.
ಇಲ್ಲಿಂದ ರೋಡ್ ಸ್ವಲ್ಪ ಚೆನ್ನಾಗೈತೆ, ಅಲ್ಲ ಇಲ್ಲಿಂದ ಹೊಡ್ಬೋದು, ಇಲ್ಲೇ ಹೋಗ್ಬೋದು. ಹೊಡುವ ಇಲ್ಲ ಹತ್ತತ್ತಿರೇನಪ್ಪ, ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಐತೆ. ನಡ್ರಿ ದೂರ ಬರ್ರಿ, ಅವ್ರು ಟರ್ನಿಂಗ್ ಆಗುತ್ತೆ, ಬಳಸ್ಕೊಂಬರ್ಬೇಕು. ರೋಡ್ ಗಾಡಿ ಇಲ್ಲಿ ಬರಲ್ಲ, ಇವನ್ ಗಾಡಿ ಆದ್ರೆ ಬರುತ್ತೆ. ನಾನು ಅದಕ್ಕೆ ಅಂತಾನೆ ತಗೊಂಡಿದ್ದೀನಿ ಕಣಪ್ಪ, ಇನ್ನು EMI ಕಟ್ತಾ ಇದ್ದೀನಿ. ಹೊರಡಲ್ಲ ಅಲ್ಲ ಒಂದು ನಮ್ಮ ಗಾಡಿ ಎಲ್ಲಿ ಬೇಕಾರೋ ಹ್ಞೂನಪ್ಪ, ಎಲ್ಲೂ ಹೋಗಲ್ಲ. ಗೈಸ್, ಸರ್ವಿಸ್ ದ ಜೋಶ್. ಆಕ್ಚುಲಿ ಒಬ್ರು ಮುಂದೆ ಹೋಗೋದು, ಹಿಂದೆ ಬರಿ ಬ್ಯಾಟ್ರಿ ಹಿಡಿದಿರೋದು, ವಿಡಿಯೋ ಮಾಡೋದು ಹಿಂದೆ ಬರ್ಬೇಕು. ಎಲ್ಲರೂ ಬರ್ರಪ್ಪ, ಎಲ್ಲರೂ ಕಾಣಕ್ಕೆ ನಾನು ಇಲ್ಲಿ ಫಿಲಮ್ ತೆಗಿತೀನಿ. ಉಸಿರು ಐತೆ, ಇನ್ನೂ ಬಂದಿರೋಷ್ಟು ಹೋಗ್ಬೇಕಷ್ಟೆ. ಈಗ ಬಂದಿದ್ದೀವಲ್ಲ ಅಷ್ಟು ಐತಿ. ಏನು 5 ನಿಮಿಷ ಆತಿ, 5 ನಿಮಿಷ ಬಂದಿರೋ ವಸ್ತು ಅಂತೆ. ಐತಪ್ಪ ಜೋಶು. ಇದೆ ಇನ್ನ ಸ್ವಲ್ಪ ದೂರ ಮಗ, ಇನ್ನೊಂದು ಸ್ವಲ್ಪ ದೂರ ಇದೆ, ನಡಿಯಕ್ಕೆ ಸಾಕಾಯ್ತಾ? 1 ಕಿಲೋಮೀಟರ್ ಇದೆ. ಹಂಗೈತೆ ನೋಡಪ್ಪ ಪ್ಲೇಸು. ಏನಾಯ್ತು? ಅದೇನು ನೋಡು, ಏನೋ ಪಾಸ್ ಆಯ್ತು ಅಲ್ಲಿ. ಆಕ್ಚುಲಿ ಇಲ್ಲಿ ಏನೋ ಬಂದಂಗೆ ಫೇಲ್ ಆಯ್ತು. ಅಲ್ಲ ಅಲ್ಲ, ಒಂದು ಸೆಕೆಂಡ್ ಈ ಕಡೆ ಬಾ, ಇಲ್ಲಿ ಒಬ್ಬನೇ ಹೋಗ್ಬೇಡ ಬಾ, ನೋಡೋದೇನು ನೋಡು, ಈ ಕಡೆ ಬಾ, ಇನ್ನೊಂದು ಸೆಕೆಂಡ್ ಇರು, ಹೋಗ್ಬೇಡ ಅಲ್ಲಿ, ಅರ್ಥ ಮಾಡ್ಕೊ ಏನಂತ ನೋಡೋದು. ಇಲ್ಲೇ ಫೀಲ್ ಆಯ್ತು ನಮಗೂ. ಅಲ್ಲ ಅಲ್ಲ, ಒಂದು ಸೆಕೆಂಡ್ ಇರು, ಹಾಗೆ ಅಲ್ಲ, ಇನ್ನು ಸ್ವಲ್ಪ ದೂರ ಇದೆ ವ್ಯೂ ಪಾಯಿಂಟು. ಇರು, ಹೋಗ್ಬೇಡ ಬಾ, ಇಲ್ಲಿ ಎಲ್ಲ ಒಂದೇ ಕಡೆ ಇರಿ ಬ್ರೋ, ಎಲ್ಲ ಒಂದೇ ಕಡೆ ಇರಿ, ಆಚೆ ಈಚೆ ಎಲ್ಲ ಹೋಗೋಬೇಡ. ಏನದು ಏನು, ಒಬ್ಬನೇ ಹೋಗ್ಬೇಡ ಸರಿನಾ, ಏನೇ ಆದರೂ ಒಬ್ಬನೇ ಹೋಗ್ಬೇಡ, ಎಲ್ಲರೂ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಎಕ್ಸೈಟ್ಮೆಂಟ್ ಅಪ್ಪ. ಸುಮ್ಮನೆ ಹಾಕಿ ಬನ್ನಿ ಹೋಗೋಣ, ನಾವು ಹೋಗೋಣ. ಹಂಗೇನಾರು ಹಣೆ ಬರ ಇದ್ರೆ ಸಿಗ್ತದೆ ಏನಾದ್ರು. ಟಾರ್ಚ್ ಆನ್ ಮಾಡ್ಕೊಂಡು ಹೋಗು, ರೂಟು ಇದೇ ರೂಟು, ನಿಧಾನ ಹೋಗು, ನಿಧಾನ ಮಗ, ನಿಧಾನ. ಪ್ಯಾನಿಕ್ ಆಗ್ಬೇಡ್ರಿ ಅಷ್ಟೇ, ಯಾರು ಏನು ಮುಂದೆ ಮುಂದೆ ನೋಡ್ಕೊಂಡು ಹೋಗಿ, ಹಿಂದೆ ಯಾರು ಮುಂದೆ ನೋಡ್ಕೊಂಡು ಹುಷಾರಾಗಿ ಹೋಗಿ. ಅಷ್ಟೇ, ಕಲ್ಲಿದೆ ತುಂಬಾ, ಮುಂದೆ ನೋಡ್ಕೊಂಡು ಹೋಗಿ, ನೋಡ್ಕೊಂಬನ್ನಿ. ಸೈಕ್ ಎಕ್ಸ್ಪೀರಿಯನ್ಸ್ ಮಿಡ್ ನೈಟಲ್ಲೆಲ್ಲ ವಿನಿ. ಏನು ಬಂದ್ವಿ ನೀರು ಸ್ವಲ್ಪ ಹತ್ತು. ಚಿಕ್ಕಣ್ಣದೊಂದು ಡೈಲಾಗ್ ಐತೆ ಗೊತ್ತಾ, ಇದು ಪ್ರಕೃತಿ ಸೌಂದರ್ಯ ಸವಿಯಪ್ಪ ಅಂತಾನ, ಶಿವ ಅಂತ ಮಂಕಣನ ಅಂತ ಒಂದು ಡೈಲಾಗ್ ಐತೆ ನೋಡು, ಹಂಗಾಯ್ತೈತೆ ನಾವು ಪರಿಸ್ಥಿತಿ ಇವಾಗ. ನಮ್ದು ಒಂಥರ ಬಂಡದಾಗ ನೋಡಿ ಹೆಂಗೈತೆ. ಹಾಂ, ಇನ್ನೊಂದು ಸ್ವಲ್ಪ ಇದೆ. ಬಂದು ಎಣ್ಣೆ ಹೊಡೆದು ಹೋಗಿರ್ತಾರೆ ಮಗ. ಅಲ್ಲಿ ವ್ಯೂ ಪಾಯಿಂಟ್ ಲೆಫ್ಟಲ್ಲಿ ಐತೆ ನೋಡು, ಅಲ್ಲಿ ಊರಿರೋದು ಇದೇ ವ್ಯೂ ಪಾಯಿಂಟು. ಇವಾಗ ಮೇಲೆ ಹತ್ಬೇಕು, ಮೇಲೆ ಹೋಗಿ ಮಲ್ಕೊಂಡ್ಬಿಡೋಣ ಬಾ, ಕರೆಕ್ಟಾಗಿ ಐತೆ ನೋಡಲ್ಲಿ. ಹಾಂ, ಟಾರ್ಚ್ ಆಫ್ ಮಾಡ್ಕೊಂಡ್ಬಿಡ್ರಿ, ನನ್ನ ಮೇಲೆ ಹೋಗಿ ನೋಡ್ತೀನಿ, ಟಾರ್ಚ್ ಆಫ್ ಮಾಡಿ. ಡೇಂಜರ್ ಇದೆ ಸ್ವಲ್ಪ ಇದು. ಹೂನಪ್ಪ, ಬರ್ರಪ್ಪ, ಯಾರ ಜೊತೆಯಲ್ಲಿ ಭಯ ಆಗುತ್ತೆ. ಟೂಲ್ಸ್ ಯಾರ ಕೈಲೈತೆ ಅವ್ರು ಬನ್ನಿ ಮೇಲೆ ಒಂದ್ಸಲ. ನಿಧಾನ, ನಾವು ಒಂದ್ಸಲ ಚೆಕ್ ಮಾಡ್ಕೊಬೇಕು, ಯಾಕೆಂದರೆ ಮೇಲೆ ಯಾವ್ದಾದ್ರು ಪ್ರಾಣಿ ಗಿಣಿ ಇದೆಯಾ ಏನು ಅಂತ. ಪ್ರಾಣಿ, ನಾವು ಬಂದಿರೋದು ತುಂಬ ಡೇಂಜರಸ್ ಪ್ಲೇಸ್ ಇದು. ನೋಡ್ತೀನಿ ಇರಪ್ಪ, ಪ್ರಾಣಿಗಳು ಹೇಳೋದಕ್ಕಾಗಲ್ಲ, ಏ ಕಷ್ಟ ಇದೆ ಮಲ್ಕೊಳ್ಳೋದು. ಆ್ಯಕ್ಚುಲಿ
ಮೇಲೆ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತೀವಿ. ತುಂಬ ಕಷ್ಟ ಇದೆ, ಮಲ್ಕೊಳ್ಳೋದಕ್ಕಾಗಲ್ಲ ಮೇಲೆ. ನೋಡಿ ಅಲ್ಲೊಂದು ಊರಿದೆ, ಮಲ್ಕೊಳ್ಳಿಕ್ಕಾಗಲ್ಲ ಮಗ. ಹಾಂ, ಒಳಗಡೆ ಆಗಲ್ಲ ಮಗ ಅದು. ಹಾಂ, ಡೋರ್ ಹಾಕಿ ಇದು ಓಪನ್ ಪ್ಲೇಸ್ ಐತೆ. ಯಾರಾದ್ರು ಕೆಳಗಡೆ ಹೊಂಟೋದ್ರೆ ಕೆಳಗಡೆ ಇರ್ತೀವಿ. ಅಂದರೆ ತಲೆ ಈ ಕಡೆ ಮಾಡಿ ಕಾಲು ಈ ಕಡೆ ಬಿಡಬೇಕು. ಮಲ್ಕೊಂಡ್ರೆ ಹಂಗೆ ಮಲ್ಕೊಳ್ಳಲ್ಲ. ಸೊ ತೊಂದರೆ ಇಲ್ಲ, ಮಲಗ್ಬೋದು. ನನ್ನ ಪ್ರಕಾರ ಇದು ಕೆಳಗಡೆನೇ ತುಕ್ಕಿ ಹಿಡ್ದೈತೆ ನೋಡಿದು. ಸುಮ್ಮನೆ 4 ಜನ, ನಮ್ಮ ಬಾಸ್ ಬೇರೆ 180 kg ಅವನೇ ಒಬ್ಬನೇ. ಹೌದು, ಅದ್ರ ಬದಲು ಅಲ್ಲಿ ಕೆಳಗಡೆ ಮಲ್ಕೊಳ್ಳೋದು ಎಲ್ಲ ಹೋಗ್ಬಿಟ್ಟಿದೆ ಇದು. ಹೌದು. ಸೊ ಅದಕ್ಕೆ ಬಾ ಕೆಳಗಡೆ ಹೋಗೋಣ ಬಾ. ಕೆಳಗಡೆ ಹುಷಾರು ಕಾಲು ಹುಷಾರಾಗಿರೋದು, ಸ್ಲಿಪ್ ಆಗುತ್ತೆ. ಕೆಳಗಡೆ ಸ್ವಲ್ಪ ಡೇಂಜರಸ್ ಇದೆ. ಏನು ಡೇಂಜರ್ಸ್ ಇದೆ ಇವಾಗ? ರಿಸ್ಕ್ ತಗೊಳ್ಬೇಕಂತ ಬಂದಿದ್ದೀವಿ. ರಿಸ್ಕಿನೇ ನಾವು ಮಾಡ್ತಾ ಇರೋದು, ರಿಸ್ಕಿ ಜಾಬ್ ಇದು. ಮೇಲೆ ಜಾಗ ಇದೆ, ಬಟ್ ಇಲ್ಲಿ ನೋಡಿದ್ದು ಓಪನ್ ಇದೆ. ಅದು ಓಪನ್ ಪ್ಲೇಸ್ ಅದು. ಯಾವನಾರು ಒದ್ದಾಡ್ಕೊಂಡು ಬಿದ್ದೋದ್ರೆ ಏನು ಮಾಡೋದು? ಆಗಲ್ಲ, ಮೂಲೆ ಮಲ್ಕೊಂಬೋದು ಬೇಕಾರೆ. ಬಟ್ ಏನು ಗೊತ್ತಾ, ಹಿಂಗೊಬ್ಬ 4 ಮೂಲೆ 4 ಜನ ಮಲ್ಕೊಬೇಕು. ಆ ಮೀಟ್ರು ಯಾರಿಗೂ ಇರಲ್ಲ ಇವಾಗ ಸದ್ಯಕ್ಕೆ, ನನಗೆ ಗೊತ್ತು. ಸೊ ನನ್ನ ಪ್ರಕಾರ ಇಲ್ಲೇ ಹಾಸ್ಕೊಂಡು ಮಲ್ಕೊಂಡ್ರೆ ಬೆಟರು. ಇಲ್ಲ, ಇದು ವ್ಯೂ ಪಾಯಿಂಟ್ ಇದೆ, ನೀವು ಹೋದ್ರೆ ಮೇಲೆ ಹೋಗ್ಬೋದು. ಬಟ್ ಇದು ವ್ಯೂ ಪಾಯಿಂಟ್ ಲಾಸ್ಟ್, ನಮಗೆ ವ್ಯೂ ಪಾಯಿಂಟೇ ಸಾಕು. ಬಾಟ್ಲೆಲ್ಲ ಹೊಡೆದಿದ್ದಾರೆ. ಸ್ವಲ್ಪ ರೆಡಿ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳೋಣ.